ಜ್ಞಾನದ ದೀವಿಗೆ ಹೊಳೆಯುವ ಭವಿಷ್ಯ ವಾಣಿಜ್ಯ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ನೀಲಾ ಕಾಮರ್ಸ್ ಅಕಾಡೆಮಿ. ಇವತ್ತು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಹೇಳಿ ಪಾರ್ಟ್ನರ್ಶಿಪ್ ಅಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಚಾಪ್ಟರ್ ಸಂಬಂಧಪಟ್ಟಂಗ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಷನ್ ಇರುತ್ತೆ. ಅದ್ರೊಳಗೆ ಯೂಶುವಲಿ 3 ಮೆಥಡ್ಸ್ ಬರ್ತಾವು. ಅದ್ರಲ್ಲಿ ನಾವು ಫಸ್ಟ್ ಮೆಥಡ್ ಮೇಲೆ ಏನು ಅಂತಂದ್ರ ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ. ಫಸ್ಟ್ ಮೆಥಡ್ ಯಾವುದು ಅಂದ್ರೆ, ಅಲ್ಲಿ ಇಬ್ರು ಪಾರ್ಟ್ನರ್ಸ್ ಇರ್ತಾರೆ. ಅಡ್ಮಿಷನ್ ಅಂತ ಬಂದಾಗ ದರ್ ಆರ್ 2 or 3 ಪಾರ್ಟ್ನರ್ಸ್ ಅಂಡ್ ನ್ಯೂ ಪರ್ಸನ್ ಇಸ್ ಅಡ್ಮಿಟೆಡ್ ಆಸ್ ಎ ನ್ಯೂ ಪಾರ್ಟ್ನರ್ ಇನ್ ಟು ದ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳಿ. ಒಬ್ಬ ಹೊಸ ಪಾಲುದಾರ ಏನಾಗ್ತಾನ ಅಂದ್ರ ಪಾರ್ಟ್ನರ್ಶಿಪ್ ಫರ್ಮ್ ಗೆ ಆಸ್ ಎ ನ್ಯೂ ಪಾರ್ಟ್ನರ್ ಆಗಿ ಅಡ್ಮಿಟ್ ಆಗ್ತಾನ. ಅಂತ ಸಿಚುವೇಶನ್ ಒಳಗ ಅವನಿಗೆ ಏನ್ ಮಾಡ್ತಾರ ಅಂದ್ರೆ ಓಲ್ಡ್ ಪಾರ್ಟ್ನರ್ಸ್ ಒಂದು ಪರ್ಟಿಕ್ಯುಲರ್ ರೇಷಿಯೋ ಅಂತ ಕೊಡ್ತಾರೆ. ಇಂತಿಷ್ಟು ಪ್ರಾಫಿಟ್ ಒಳಗೆ ಶೇರ್ ಬಿಟ್ಟು ಕೊಡ್ತಾರೆ ಅವ್ರಿಗೆ, ಅಥವಾ ಆ ಶೇರ್ ಅನ್ನ ಕೊಡ್ತಾರೆ. ಕೊಟ್ಟಾದ ನಂತರ ಏನಾಗುತ್ತೆ ಅಂದ್ರೆ 3 ಜನ ಸೇರಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟು ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋದಿರುತ್ತೆ. ಈ ಫಸ್ಟ್ ಮೆಥಡ್ ಅಲ್ಲಿ ಏನು ಅಂದ್ರೆ, ಓಲ್ಡ್ ಪಾರ್ಟ್ನರ್ಸ್ ಹೆಸರು ಮತ್ತು ಓಲ್ಡ್ ಪಾರ್ಟ್ನರ್ಸ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ನ್ಯೂ ಪಾರ್ಟ್ನರ್ ಹೆಸರು ಮತ್ತು ನ್ಯೂ ಪಾರ್ಟ್ನರ್ದು ಶೇರಿಂಗ್ ರೇಷಿಯೋ, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿರ್ತಾರೆ. ಈ ರೀತಿ ಎರಡು ಕೊಟ್ಟಾಗ, ಎರಡು ಇನ್ಫಾರ್ಮೇಶನ್ ಮಾತ್ರ ಇದ್ದು ಪ್ರಾಬ್ಲಮ್ ಅಲ್ಲಿ ಅಂದ್ರೆ ನಾವು ಫಸ್ಟ್ ಮೆಥಡ್ ಅಂತ ತಿಳ್ಕೊಬೇಕು. ಆ ಮೆಥಡ್ ಮೇಲೆ ಇರ್ತಕ್ಕಂತ ಪ್ರಾಬ್ಲಮ್ ಇವತ್ತು ನಾವು ಸಾಲ್ವ್ ಮಾಡ್ತಾ ಇರೋದು. ಮೊದಲು ಪ್ರಾಬ್ಲಮ್ ನೋಡ್ಕೊಂಬೋಣ, ಏನೇನ್ ಪ್ರಾಬ್ಲಮ್ ಇನ್ಫಾರ್ಮೇಶನ್ ಕೊಟ್ಟಾರ ಅಂತ ಹೇಳಿ. P and Q are partners sharing profits and losses in the ratio of 2:1 ಅಂತ ಹೇಳಿ. P ಮತ್ತು Q ಅಂತ ಹೇಳಿ ಇಬ್ಬರು ಪಾರ್ಟ್ನರ್ಸ್ ಇದಾರ. ಅದ್ರೊಳಗ ಅವ್ರು ಬರ್ತಕ್ಕಂಥ ಪ್ರಾಫಿಟ್ ಅನ್ನ ಮತ್ತು ಲಾಸ್ ಅನ್ನ ಯಾವ ರೀತಿ ಶೇರ್ ಮಾಡ್ಕೋತಾರ, 2:1 ಅಂತ ಹೇಳಿ. ಅಂದ್ರೆ 2/3 1/3 ಅಂತ ಹೇಳಿ. ಇನ್ನು ನೆಕ್ಸ್ಟ್ ಏನ್ ಕೊಡ್ತಾ ಇದಾರೆ ನೋಡ್ರಿ, ದೇ ಅಡ್ಮಿಟೆಡ್ ಆರ್ ಇಂಟು ಪಾರ್ಟ್ನರ್ಶಿಪ್ ಅಂಡ್ ಗಿವ್ ಹಿಮ್ 1/6 ಶೇರ್ ಅಂತ ಹೇಳಿ. ಈಗ ಆರ್ ಅನ್ನುವಂತ ಒಬ್ಬ ಹೊಸ ಪಾರ್ಟ್ನರ್ ನ ಅವ್ರು ಹೊಸದಾಗಿ ಜಾಯಿನ್ ಮಾಡ್ಕೋತಾ ಇದಾರೆ ಆಸ್ ಎ ನ್ಯೂ ಪಾರ್ಟ್ನರ್ ಆಗಿ. ಅವನಿಗೆ ಕೊಡ್ತಾ ಇರ್ತಕ್ಕಂಥ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಿದೆ ಅಂದ್ರೆ 1/6 ಅಂತ ಹೇಳಿ. ಅಂದ್ರೆ ಪ್ರಾಫಿಟ್ ಆಯ್ತು ಅಂದ್ರೆ ಅದ್ರೊಳಗೆ 6 ಭಾಗ ಮಾಡಿದ್ರೆ 1 ಭಾಗ ನ್ಯೂ ಪಾರ್ಟ್ನರ್ ಕೊಡ್ತಾರ ಅಂತ ಅರ್ಥ. ಈ ರೀತಿ ಓನ್ಲಿ ಓಲ್ಡ್ ರೇಷಿಯೋ ಮತ್ತು ನ್ಯೂ ಪಾರ್ಟ್ನರ್ ಶೇರ್ ಮಾತ್ರ ಪ್ರಾಬ್ಲಮ್ ಅಲ್ಲಿ ಇದ್ದು, ಓಲ್ಡ್ ಪಾರ್ಟ್ನರ್ಸ್ ಹೆಸರು ನ್ಯೂ ಪಾರ್ಟ್ನರ್ಸ್ ಹೆಸರು ಇಷ್ಟು ಇನ್ಫಾರ್ಮೇಶನ್ ಮಾತ್ರ ಇದ್ರೆ ದಿಸ್ ಇಸ್ ದ ಫಸ್ಟ್ ಮೆಥಡ್. ಈ ಮೆಥಡ್ ಅಲ್ಲಿ ನಾವೇನ್ ಫೈಂಡ್ ಔಟ್ ಮಾಡ್ಬೇಕಾಗಿದೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಹೇಳಿ. ಇದಕ್ಕೆ NPSR ಅಂತ ಕೂಡ ಕರಿತೀವಿ ಶಾರ್ಟ್ ಆಗಿ. ನಾವು ಅದನ್ನ ಹೆಂಗ್ ಫೈಂಡ್ ಔಟ್ ಮಾಡ್ಬೇಕು ಅನ್ನೋಂಥದ್ದು. ಈಗ ಮತ್ತೆ ಬೇರೆ ಏನೋ ಇನ್ಫಾರ್ಮೇಶನ್ ನಮ್ಗೆ ಇಲ್ಲದೆ ಇದ್ದಾಗ ವಿ ಜಸ್ಟ್ ಅಸ್ಯೂಮ್, ನಾವು ಅಸ್ಯೂಮ್ ಮಾಡ್ಕೋಬೇಕು ನಮ್ದು ಫಾರ್ಮಿಂಗ್ ಪ್ರಾಫಿಟ್ ಏನದಪ್ಪ ಅಂದ್ರ 1 ರೂಪಾಯಿ ಅದ ಅಂತ ಹೇಳಿ. 1 ರೂಪಾಯಿ ಪ್ರಾಫಿಟ್ ಗಳಿಸದ ನಮ್ ಫಾರ್ಮ್ ಅಂತ ತಿಳ್ಕೊಳ್ಳೋಣ. ಈ ವರ್ಷ ತಿಳ್ಕೊಂಡಾಗ ನಾವು ನ್ಯೂ ಪಾರ್ಟ್ನರ್ ಕೊಡ್ತಾ ಇರುವಂತ ಒಂದ್ ಶೇರ್ ಎಷ್ಟದ ಅಂದ್ರ 1/6 ಅಂತ ಹೇಳಿ. 1/6 ಶೇರ್ ನ್ಯೂ ಪಾರ್ಟ್ನರ್ ಕೊಡ್ತೀವಿ ಅಂತಂದ್ರ ರಿಮೈನಿಂಗ್ ಶೇರ್ ಎಷ್ಟು ಬರ್ತದೆ ಅಂತ ನೋಡ್ಕೋಬೇಕು ನಾವು. ಅದಕ್ಕೆ ರಿಮೈನಿಂಗ್ ಪ್ರಾಫಿಟ್ ಅಂತ ಕರಿತೀವಿ. 1 ಮೈನಸ್ ನ್ಯೂ ಪಾರ್ಟ್ನರ್ ಶೇರ್ ಅಂತ ಹೇಳಿ. 1 ಅಂದ್ರ ನಾವು ಅಸ್ಯೂಮ್ ಮಾಡ್ಕೊಂಡಿರುವಂತದ್ದು 1 ರೂಪಾಯಿ ಪ್ರಾಫಿಟ್ ಆಗಿದೆ ಅಂತ ನಾವು ಅಸ್ಯೂಮ್ ಮಾಡ್ಕೋತೀವಿ. ಅದ್ರೊಳಗ 1/6 ಇಷ್ಟು ಭಾಗವನ್ನ ನಾವು ಯಾರಿಗೆ ಕೊಡ್ತಾ ಇದೀವಿ ಅಂದ್ರೆ ನ್ಯೂ ಪಾರ್ಟ್ನರ್ ಅಂದ್ರೆ 6 ಕೊಡ್ತಾ ಇದೀವಿ. ಸೊ 1 ಭಾಗದಲ್ಲಿ 1/6 ಭಾಗ ಹೋಯ್ತು ಅಂದ್ರೆ 5/6 ಹೋಯ್ತು. ಇದನ್ನ ನೀವು ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ಯೂಶುವಲಿ ಅದನ್ನ LCM ಮುಖಾಂತರ ಫೈಂಡ್ ಔಟ್ ಮಾಡ್ತಾರ. ಬಟ್ ನಾ ಶಾರ್ಟ್ ಆಗಿ ಒಂದ್ ಮೆಥಡ್ ಹೇಳ್ತೀನಿ ನಿಮ್ಗೆ. ಟೋಟಲ್ 6 ಭಾಗದೊಳಗ 1 ಭಾಗ ನ್ಯೂ ಪಾರ್ಟ್ನರ್ ಕೊಡ್ತೀವಿ ಅಂದ್ರೆ ಇನ್ನು 5 ಭಾಗ ಉಳಿತಾವ ನಮ್ಗ. ಅದನ್ನ ನಾವು ಡೈರೆಕ್ಟ್ಲಿ 5/6 ಅಂತ ಶಾರ್ಟ್ ಆಗಿ ಫೈಂಡ್ ಔಟ್ ಮಾಡ್ಕೋಬಹುದು ಈಸಿ ಮೆಥಡ್ ನಾಗ. ಇದನ್ನ ಫೈಂಡ್ ಔಟ್ ಮಾಡ್ಕೊಂಡಿದ ನಂತರ ವಿ ಹ್ಯಾವ್ ಟು ಗೋ ಫಾರ್ ದ ಫಾರ್ಮುಲಾ. ನ್ಯೂ ಶೇರ್ ಕಂಡಿಡಿದಾಗ ಒಂದು ಫಾರ್ಮುಲಾ ಅದ ಇಲ್ಲಿ, ಓಲ್ಡ್ ಶೇರ್ ಇಂಟು ರಿಮೈನಿಂಗ್ ಪ್ರಾಫಿಟ್ ಅಂತ ಹೇಳಿ. ಓಲ್ಡ್ ಶೇರ್ ಅಂದ್ರೆ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ರಿಮೈನಿಂಗ್ ಪ್ರಾಫಿಟ್ ಅಂದ್ರೆ ಈಗ ತಾನೇ ನಾವೇನ್ ಫೈಂಡ್ ಔಟ್ ಮಾಡ್ಕೊಂಡಿದೀವಿ 5/6 ದಟ್ ಈಸ್ ರಿಮೈನಿಂಗ್ ಪ್ರಾಫಿಟ್. ಈಗ ನಾವು P ಮತ್ತು Q ದು ನ್ಯೂ ಶೇರ್ ಅನ್ನ ಕಂಡುಹಿಡಿಬೇಕು. ಆರ್ದ ಆಲ್ರೆಡಿ ನ್ಯೂ ಶೇರ್ ಅದು, ಹಿಂಗಾಗಿ P ಮತ್ತು Q ದು ಫೈಂಡ್ ಔಟ್ ಮಾಡ್ಬೇಕಾದ್ರಿಂದ P ಟು ಓಲ್ಡ್ ಶೇರ್ ಏನಿದೆ ಅಂದ್ರೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋ ಪ್ರಕಾರ 2:1 ಅದ ರೇಷಿಯೋ, ಓಲ್ಡ್ ರೇಷಿಯೋ. ಇದು 2/3 ಬರುತ್ತೆ. ರಿಮೈನಿಂಗ್ ಪ್ರಾಫಿಟ್ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ ನೋಡ್ರಿ, 5/6 ಅದ. 2/3 ಇಂಟು 5/6 ಮಾಡ್ಬೇಕು. ಇಲ್ಲಿ ಭಿನ್ನ ರಾಶಿ ಬಂದಾಗ ಮಲ್ಟಿಪ್ಲಿಕೇಶನ್ ಇದ್ರ ಅಂಶಕ್ಕೆ ಅಂಶ ಛೇದಕ್ಕೆ ಛೇದ ಗುಣಾಕಾರ ಮಾಡ್ಕೋಬೇಕು ನಾವು ಡೈರೆಕ್ಟ್ ಆಗಿ. 2 5 10 ಬರುತ್ತೆ, 3 6 18 ಅಂತ ಹೇಳಿ. ಅಂದ್ರೆ 2 5 10 3 6 18 ಅಂತ ಹೇಳಿ. ಇದೇ ಟೈಪ್ ಕ್ಯೂದ್ ಮಾಡ್ಕೋಬೇಕು ನಾವು ಕ್ಯಾಲ್ಕುಲೇಷನ್. ಕ್ಯೂದ್ ಓಲ್ಡ್ ಶೇರ್ 1/3 ಅದ, ರಿಮೈನಿಂಗ್ ಪ್ರಾಫಿಟ್ ಆಸ್ ಇಟ್ ಇಸ್ 5/6 ಏನದ ಅದೇ ತಗೋಬೇಕು. 1 5 5 ಬರುತ್ತೆ, 3 6 18, 1 5 5 3 6 18 ಅಂತ ಹೇಳಿ. ಇವ್ರಿಬ್ಬರದು P ಮತ್ತು Q ದು ನ್ಯೂ ಶೇರ್ ಫೈಂಡ್ ಔಟ್ ಮಾಡ್ಕೊಂಡಿದ್ಮೇಲೆ ಈಗ ನಾವು 3 ಜನ ಕಂಡು ಹಿಡಿಬೇಕಲ್ಲ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಆ ಒಂದ್ ಕಾರಣಕ್ಕೆ ನಾವು ಇಲ್ಲಿ NPSR = P/Q/R ಅಂತ ಬರ್ಕೋತೀವಿ. ಇಲ್ಲಿ P ಏನ್ ಬಂದದ 10/18 ಬಂದದ. ಈ 10/18 ಏನ್ ಬಂದ್ರೆ ಅದೇ ತಗೋತೀವಿ. Q ದು 5/18 ತಗೋಬೇಕು. ಇನ್ನು R ದು ನ್ಯೂ ಶೇರ್ ಆಲ್ರೆಡಿ ಪ್ರಾಬ್ಲಮ್ ನ ಕೊಟ್ಟಾರ, ನಾವ್ ಇದನ್ನೇನ್ ಫೈಂಡ್ ಔಟ್ ಮಾಡ್ಕೊಂಬೋದಿರಲ್ಲ, 1/6 ಬರ್ಕೋತೀವಿ. ಬಟ್ ಇಲ್ಲಿ ನಾವು ಛೇದಗಳನ್ನ ನೋಡ್ರಿ, ಒಂದು 18 ಅದ, ಒಂದು 18 ಅದ, ಇನ್ನೊಂದು 6 ಅದ ನ್ಯೂ ಪಾರ್ಟ್ನರ್ ಶೇರ್. ಈ ರೀತಿ ಇದ್ದಾಗ ನಮ್ಗೆ ರೇಷಿಯೋ ಫೈಂಡ್ ಔಟ್ ಮಾಡ್ಲಕ್ ಆಗಲ್ಲ. ಅವಾಗ ನಾವ್ ಏನ್ ಮಾಡ್ಬೇಕಂತಂದ್ರ ಛೇದಗಳ ಲಸ ತೆಗಿಬೇಕಾಗುತ್ತೆ. 6 ಮತ್ತು 18 ಲಸ 18 ಬರುತ್ತೆ, 18 ಬರುತ್ತೆ LCM.
18 1 18, 18 1 18, 18 1 18, 6 3 18 ಅಂತ ಮಾಡ್ಕೊಳ್ಬೇಕು. ಅಂದ್ರ 6 ಎಷ್ಟೇ 18 ಬರ್ತದೋ 6 3 ಬರ್ತದೆ, ಅದ್ ಮೇಲ್ಗಡೆ ನಾವು 3 ಬರೀಬೇಕು ಅದನ್ನ. ಈಗ ಮತ್ತೆ ಈ ಅಂಶಗಳಿಗೆ ಆ ನಂಬರ್ ಮಲ್ಟಿಪ್ಲಿಕೇಶನ್ ಮಾಡ್ಕೋತೀವಿ. 10 1 10, 5 1 5, 1 3 3 ಅಂತ. ಈಗ ಛೇದಗಳು ಸಮ ಆದವು. ಛೇದಗಳು ಸಮ ಆದ ನಂತರ ನಾವು ಛೇದಗಳನ್ನ ಬಿಟ್ಟು ಅಂಶಗಳನ್ನ ಮಾತ್ರ ಬರಿಬೇಕಾಗುತ್ತೆ ಇಲ್ಲಿ. ಸೊ 10 5 3 ಅಂತ ಹೇಳಿ ನೀವು 10 5 3 ಒಂದೇ ಟೇಬಲ್ ನಾಗ ಬರ್ದೇ ಇರೋದ್ರಿಂದ ಆಸ್ ಇಟ್ ಈಸ್ ಹೆಂಗಿರುತ್ತೋ ಅದೇ ರೀತಿಯ ನಾವು NPSR ಅಂತ ಕನ್ಸಿಡರ್ ಮಾಡ್ಕೋತೀವಿ. ಸೊ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ವಿಲ್ ಬಿ 10:5:3 ಅಂತ ಹೇಳಿ. ಈ ರೀತಿ ನಾವು ಫಸ್ಟ್ ಮೆಥಡ್ ನಾಗ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಈಸಿಯಾಗಿ ಏನ್ ಮಾಡ್ಬೋದು, ಕ್ಯಾಲ್ಕುಲೇಟ್ ಮಾಡ್ಲಕ್ ಸಾಧ್ಯ ಆಗುತ್ತೆ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾ ಭಾವಿಸ್ತೀನಿ. ನಿಮ್ಗೆ ಇಷ್ಟ ಆಗಿದೆ ಈ ವಿಡಿಯೋನ ಏನ್ ಮಾಡ್ರಿ ಅಂದ್ರೆ ಲೈಕ್ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್.